ಕಣಿವೆಯಲ್ಲಿ ಹಿಂದೂಗಳ ನರಮೇಧ ನಡೆದು 13 ದಿನಗಳಾಯಿತು. ಇಲ್ಲಿವರೆಗೂ ಕೂಡ ಭಾರತ ಯಾವುದೇ ರೀತಿಯ ಹೆಜ್ಜೆ ಇಟ್ಟಿಲ್ಲ, ಬಟ್ ಸಿದ್ಧತೆಗಳಂತೂ ಮಾಡಿಕೊಳ್ತಾ ಇದೆ. ವೈರಿ ರಾಷ್ಟ್ರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಎನ್ನುವ ನಿಟ್ಟಿನಲ್ಲಿ ಅನೇಕ ಸಿದ್ಧತೆಗಳ ಭಾಗವಾಗಿ ನರೇಂದ್ರ ಮೋದಿ ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಸಭೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ವಾಯುಪಡೆಯ ಮುಖ್ಯಸ್ಥರಿಂದ ಪ್ರಧಾನಿ ಭೇಟಿಯಾಗಿದೆ. ಏರ್ ಫೋರ್ಸ್ ಚೀಫ್ ಭೇಟಿಯಾಗಿದ್ದಾರೆ ಪ್ರಧಾನಿಯನ್ನ. ಮೋದಿ ಜೊತೆ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ವಾಯುಸೇನೆ ಸಿದ್ಧತೆ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ನರೇಂದ್ರ ಮೋದಿ. ಹಲವು ಮಹತ್ವದ ಸಭೆಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಮೋದಿ ಜೊತೆ ಚರ್ಚಿಸಿ ವಾಯುಪಡೆಯ ಮುಖ್ಯಸ್ಥರು ಹೊರಟಿದ್ದಾರೆ. ನಿನ್ನೆ ಪ್ರಧಾನಿಯನ್ನು ಭೇಟಿಯಾಗಿದ್ದರು ನೌಕಾಪಡೆಯ ಮುಖ್ಯಸ್ಥ, ಇವತ್ತು ವಾಯುಪಡೆಯನ್ನು ಭೇಟಿಯಾಗ್ತಾ ಇದ್ದಾರೆ. ಹಿಂದೆಯೂ ಕೂಡ ಯುದ್ಧಗಳಾಗಿರುವಂಥ ಸಂದರ್ಭದಲ್ಲಿಯೂ ಕೂಡ ಮೂರೂ ಪಡೆಯ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಮೂರೂ ಸೇನೆಗಳ ಮುಖ್ಯಸ್ಥರ ಜೊತೆ ಚರ್ಚಿಸಿ ಅಗತ್ಯ ತೀರ್ಮಾನವನ್ನು ತೆಗೆದುಕೊಳ್ಳುವ ಒಂದು ಸಂಪ್ರದಾಯವನ್ನು ನಮ್ಮ ದೇಶ ಇಟ್ಟುಕೊಂಡಿದೆ. ಪಾಕಿಸ್ತಾನದ ರೀತಿಯಲ್ಲಿ ಬಿಗಿಯಿಲ್ಲದ ಆಡಳಿತ ನಮ್ಮದಲ್ಲ, ಬಿಗಿಯಾದ ಆಡಳಿತ ಇದೆ. ನಮ್ಮ ದೇಶಕ್ಕೊಬ್ಬ ಪ್ರಧಾನಿ ಇದ್ದಾರೆ, ಮೂರು ಪಡೆಗಳಿಗೆ ಮುಖ್ಯಸ್ಥರಿದ್ದಾರೆ. ಯಾವ ರೀತಿ ಅಟ್ಯಾಕ್ ಮಾಡಬೇಕು, ಯಾವ ರೀತಿ ದಾಳಿ ಮಾಡಬೇಕು, ನೌಕಾನೆಲೆಯ ಪಾತ್ರಗಳೇನು, ವಾಯುಸೇನೆಯ ಪಾತ್ರ ಏನು, ಅದರ ಜೊತೆಗೆ ಬೇಕಾದಂಥ ಸೈನಿಕರ ಡಿಫೆನ್ಸ್ ಸಿದ್ಧತೆ ಏನು, ಸೊ ಎಲ್ಲವೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಏಕಾಏಕಿಯಾಗಿ ಬಾರ್ಡರ್ಗಳಲ್ಲಿ ನಮ್ಮ ಯೋಧರು ಗುಂಡು ಹಿಡ್ಕೊಂಡು ಹೋಗೋದಿಲ್ಲ. ಹೋಗಬೇಕು ಅಂತ ಹೇಳಿದ್ರೆ ಅಗತ್ಯ ತಯಾರಿಯೊಂದಿಗೆ ಹೋಗಬೇಕಾಗತ್ತೆ, ಸಂಪೂರ್ಣ ಸಿದ್ಧತೆಯೊಂದಿಗೆ ಹೋಗಬೇಕಾಗತ್ತೆ. ಸೊ ಹೀಗಾಗಿ ಸಂಪೂರ್ಣ ಸಿದ್ಧತೆಯನ್ನು ಸರ್ಕಾರ ಮಾಡಿಕೊಳ್ತಾ ಇದೆ. ನಮ್ಮ ಸೇನೆಯ ಮುಖ್ಯಸ್ಥರ ಜೊತೆ ಅನೇಕ ಸುತ್ತಿನ ಮಾತುಕತೆಗಳಾಗಿದ್ದಾವೆ, ಅನೇಕ ಸುತ್ತಿನ ಸಭೆಗಳಾಗಿದ್ದಾವೆ. ಜೊತೆಗೆ ರಕ್ಷಣಾ ಸಲಹೆಗಾರ, ರಕ್ಷಣಾ ಮಂತ್ರಿ, ವಿದೇಶಾಂಗ ಸಚಿವರು, ಆರ್ಥಿಕ ಸಚಿವರು ಅವರುಗಳ ಜೊತೆಯೂ ಕೂಡ ಸಭೆ ನಡೆಸಲಾಗಿದೆ. ಒಂದು ಭದ್ರತಾ ಲೋಪ 26 ಜನರನ್ನು ಬಲಿ ತೆಗೆದುಕೊಂಡಿದೆ. ಇದು ಭದ್ರತಾ ಲೋಪವೂ ಹೌದು, ಉಗ್ರಗಾಮಿಗಳ ದಾಳಿಯೂ ಹೌದು. ಭದ್ರತಾ ಲೋಪ ಆಗದಂತೆ ತಡೆಗಟ್ಟಲಿಕ್ಕೆ ಎಲ್ಲ ಗಡಿಗಳಲ್ಲೂ ಕೂಡ ಬಹಳ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿದೆ. ಜೊತೆಗೆ ಈ ಸಂದರ್ಭದಲ್ಲಿ ನೋಡಿ, ಒಂದು ಕ್ಲೂ ಸಾಕಲ್ವಾ, ಈ ಸೇನೆಯಲ್ಲಿರುವಂಥವರು ರಜೆ ಹಾಕಲಿಕ್ಕೆ ಅವಕಾಶ ಇಲ್ಲ, ಸುದೀರ್ಘ ರಜೆ ಹಾಕುವಂಥ ಅವಕಾಶ ಇಲ್ಲ. ಯಾರಾದರೂ ರಜೆಗಳ ಮೇಲೆ ಹೋಗ್ತೀನಿ ಅಂತ ಹೇಳಿದ್ರೆ ಅಂಥವರ ರಜೆಗಳನ್ನು ಕಟ್ ಮಾಡಲಾಗಿದೆ. ಸೊ ಅಲ್ಲಿಗೆ ಯುದ್ಧ ಫಿಕ್ಸ್ ಅನ್ನೋದು ಈ ಎಲ್ಲ ಮಾಹಿತಿಗಳಿಂದ ಗೊತ್ತಾಗುತ್ತೆ. ಎಸ್ ವಾಯುಸೇನೆಯ ಮುಖ್ಯಸ್ಥರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈಗಾಗಲೇ ಭಾರತದ ಮೇಲೆ ಹಾರಾಡುವಂಥ ಪಾಕಿಸ್ತಾನದ ವಿಮಾನಗಳನ್ನು ನಿರ್ಬಂಧಿಸಲಾಗಿದೆ.